ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀವಿ. ಹೌದು, ನಾನು ನನ್ನ ಹಸ್ಬೆಂಡು ಟ್ರೂತ್ ಅಂಡ್ ಡೇರ್ ಚಾಲೆಂಜ್ನ ಮಾಡ್ತಾ ಇದ್ದೀವಿ. ನಾನೀಗ ಒಬ್ಳೆ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಈಗ ಅವ್ರನ್ನ ಕರಿತೀನಿ, ಅವರು ಬಂದಮೇಲೆ ರೂಲ್ಸ್ ಹೇಳ್ತೀನಿ. ಪ್ಲೀಸ್ ವೆಲ್ಕಮ್ ಮೈ ಹಸ್ಬೆಂಡ್. ಈಗ ರೂಲ್ಸ್ ಹೇಳ್ಬಿಡ್ತೀನಿ. ಅವರು ಕೆಲವು ಕ್ವಶನ್ಸ್ಗಳನ್ನು ಬರ್ಕೊಂಡಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ನಾನು ಕೆಲವು ಕ್ವಶನ್ಸ್ಗಳನ್ನು ಬರ್ಕೊಂಡಿದ್ದೀನಿ, ಅದು ಅವ್ರಿಗೆ ಗೊತ್ತಿಲ್ಲ. ಈಗ ನನ್ನ ಮೊಬೈಲಲ್ಲಿ ಸ್ಪಿನ್ ವೀಲ್ ಇದೆ, ಅದನ್ನು ಸ್ಪಿನ್ ಮಾಡಬೇಕು. ಸ್ಪಿನ್ ಮಾಡಿದಾಗ ಯಾರು ಹೆಸರನ್ನ ತೋರಿಸತ್ತೋ ಅವರು ಏನು ಮಾಡಬೇಕು ಅಂತ ಇರತ್ತೋ ಅದನ್ನು ಮಾಡಬೇಕು. ಟ್ರೂತ್ ಅಂತ ಬಂದಿದ್ರೆ ಟ್ರೂತ್, ಡೇರ್ ಅಂತ ಬಂದಿದ್ರೆ ಡೇರ್. ಓಕೆನಾ? ರೆಡಿನಾ? ಟ್ರೂತ್ ಬಂದರೆ ನಿಜ ಹೇಳಬೇಕು, ಡೇರ್ ಬಂದರೆ ಕೊಟ್ಟಿರೋ ಚಾಲೆಂಜ್ ಮಾಡಬೇಕು. ಡೇರ್ ಚಾಲೆಂಜ್ ಮಾಡಿಲ್ಲ ಅಂತಂದರೆ ಅದಕ್ಕೆ ಪನಿಷ್ಮೆಂಟ್. ರೆಡಿ? ಇದು ನನ್ನ ಕ್ವಶನ್ಸ್. ನಿಮ್ದೆಲ್ಲಿ? ಓಕೆ, ಈಗ ಮೊಬೈಲಲ್ಲಿ ಸ್ಪಿನ್ ವೀಲ್ನ ಆನ್ ಮಾಡ್ತೀನಿ. ಇದು ಸ್ಪಿನ್ ವೀಲು. ಇದನ್ನು ಸ್ಪಿನ್ ಮಾಡಿದಾಗ ಯಾರ ಹೆಸರಲ್ಲಿ ಟ್ರೂತ್ ಡೇರ್ ಅಂತ ಬರುತ್ತೋ ಅದನ್ನ ಮಾಡಬೇಕು. ಯಾರು? ನೀವು ಸ್ಪಿನ್ ಮಾಡ್ತೀರಾ, ನಾನು ಸ್ಪಿನ್ ಮಾಡಲಾ? ನಾನು ಮಾಡಲಾ? ಹಸ್ಬೆಂಡ್ ಟ್ರೂತ್. ನಾನು ಕ್ವಶನ್ ಕೇಳ್ತೀನಿ, ನೀವು ಟ್ರೂತ್ ಕರೆಕ್ಟಾಗಿ ಆನ್ಸರ್ ಹೇಳಬೇಕು. ಓಕೆನಾ? ನೀವು ಮದ್ವೆಗೆ ಮುಂಚೆ ನನ್ನ ಬಿಟ್ಟು ಎಷ್ಟು ಜನ ಹುಡುಗಿರ್ನ ನೋಡಿದ್ರಿ? ತುಂಬಾ ಜನ ನೋಡಿದ್ದೀನಿ. ರಸಿಕಾ ರಸಿಕಾ ಹುಡುಗಿಯರ್ನ ತುಂಬಾ ಜನ ನೋಡಿದ್ದೀನಿ. ಅದೇ ಎಷ್ಟು ಜನ ನಂಬರ್ಸ್ ಅಲ್ಲಿ ಹೇಳ್ಬೇಕು, ಎಷ್ಟು ಜನ ಹುಡುಗಿರ್ ನೋಡಿದ್ರಿ ಅಂತ. ಹುಡುಗಿಯರು ಎಷ್ಟು ಜನ ಓಡಾಡ್ತಾ ಇರ್ತಾರೆ ಎಲ್ಲ ನೋಡಿರ್ತಾರೆ. ಹಾಗಲ್ಲ, ನನ್ನನ್ ಮದ್ವೆ ಆಗಕ್ ಮುಂಚೆ ಮದ್ವೆ ಆಗೋದಕ್ಕೆ ಎಷ್ಟ್ ಜನ ಹುಡುಗಿರು ನೋಡಿದ್ರಿ ಅಂತ. ನೋಡಿದ್ದು ಅಂತನಾ? ಹಾಗೆ ನಾ ಬಿಟ್ಟು ಇನ್ನೆಷ್ಟ್ ಜನ ಹುಡುಗಿರು ನೋಡಿದ್ರಿ? ಒಂದೇ ದಿವಸ ನಿನ್ನ ಇನ್ನೊಬ್ಳು ನೋಡಿದ್ದು, ಸೆಲೆಕ್ಟ್ ಆಗಿದ್ ನೀನೇನೆ. ನಾನು ಎರಡನೇ ನೀವು ಫಸ್ಟ್ ಒಂದೇ ಹುಡುಗಿನ ನೋಡಿರೋದು. ಅದು ನನಗೆ ಇಷ್ಟ ಆಗಿರ್ಲಿಲ್ಲ. ಅದೆಲ್ಲ ನಂಗೆ ಬೇಡ, ಕತೆ ಎಲ್ಲ ಬೇಡ. ಎಷ್ಟ್ ಜನ ನೋಡಿದ್ರಿ ಅಷ್ಟೇ. ಒಬ್ಳನ್ನ ನೋಡಿದ್ರಾ? ನೀವು ಸ್ಪಿನ್ ಮಾಡಿ. ಹಸ್ಬೆಂಡ್ ಡೇರ್. ನಿಮಗೆ ಡೇರ್ ಬಂದಿದೆ. ಈಗ ನೆಕ್ಸ್ಟ್ ನಾನು ಕೇಳ್ತೀನಿ. ಗೊತ್ತಾ, ನಿಮ್ಮ ತಮ್ಮನಿಗೆ ಫೋನ್ ಮಾಡಿ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ಬೇಕು. ಇದೇ ಡೇರ್. ಮಾಡಿ, ನಿಮ್ಮ ತಮ್ಮಂಗೆ ಫೋನ್ ಮಾಡಿ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಫೋನ್ ಮಾಡಿ ಡೇರ್ ಮಾಡೋಕ್ಕಾಗಲ್ಲ ಅಂದ್ರೆ ಪನಿಷ್ಮೆಂಟ್. ಏನ್ ಪನಿಷ್ಮೆಂಟ್? ಅದನ್ನ ಹೇಳಲ್ಲ. ನೀವು ಡೇರ್ ಮಾಡ್ತಿರೋ ಮಾಡಲ್ವೋ? ಈಗ ಅವ್ನು ಎತ್ತಲ್ಲ ಫೋನು. ಮಾಡಿ ನೋಡಿ, ಒಂದ್ಸಲ ಟ್ರೈ ಮಾಡಿ. ಎಲ್ಲಿದ್ದ? ಹಲೋ, ಮನೆ ಬಿಟ್ಟು ಹೋಗ್ತಾ ಇದೀನಿ ಕಣ. ಮನೇಲಿನ ಗಲಾಟೆ ಐತೆ, ಮನೆ ಬಿಟ್ಟು ಹೋಗ್ತಾ ಇದೀನಿ. ಇಲ್ಲ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಗಲಾಟೆ ಮಾಡ ಮನೆ ಬಿಟ್ಟು ಹೋಗ್ತಾ ಇದೀನಿ ನಾನು. ಬೆಂಗಳೂರಿಗೆ? ಸರಿ, ಆಯ್ತಾ, ಬರ್ತೀನಿ. ಯಾಕೆ, ಏನು, ಎಂತ ಕೇಳಲೇ ಇಲ್ಲ. ಸ್ವಲ್ಪ ಬಿಸಿ ಇದ್ದಾನೆ, ಅದಕ್ಕೆ ನೀಟಾಗಿ ವಿಚಾರಿಸ್ಕೊಳಕ್ಕಾಗಿಲ್ಲ. ಸರಿ, ಹೋಗ್ಲಿ. ಡೇರ್ ಮಾಡಿದ್ದೀರಾ. ನೆಕ್ಸ್ಟ್ ತಗೊಳ್ಳಿ. ಬರೀ ನಂದೇ ಗೊತ್ತಾಯ್ತಲ್ಲ, ಮಾಹಿತಿ ನಿಮ್ಗೆ ಒಂದು ಗೊತ್ತಾಯ್ತ? ಈ ಸರಿ ಯಾವ್ದು ಬಂದಿತ್ತವ? ವೈಫ್ ಟ್ರೂತ್. ಹೇಳಿ. ನಮ್ಮಿಬ್ಬರಲ್ಲಿ ಹೆಚ್ಚು ಸೋಮಾರಿ ಯಾರು? ಸೋಮಾರಿನಾ?
ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಅಂತೀಯಲ್ಲ ಅದೊಂದು. ನಾನೇ ಸೋಮಾರಿ. ತುಂಬಾ ಸೋಂಬೇರಿ, ತುಂಬಾ ಸೋಂಬೇರಿ. ತುಂಬಾ ಅಲ್ಲ, ನಿಮ್ಮನ್ನು ಹೋಲಿಸ್ಕೊಂಡ್ರೆ ನಾನು ಒಂಚೂರು ಸೋಂಬೇರಿ ಅಷ್ಟೇ. ಊರೇನಿಲ್ಲ, ತುಂಬಾ ಸೋಂಬೇರಿ ನೀವು. ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಸರಿ, ಓಕೆ. ನೆಕ್ಸ್ಟ್ ನಾನು ನೋಡಿ ವೈಫ್ ಡೇ ನಿನಗೈತಡಿ. ಏನೇನೋ ಡೇ ಎಲ್ಲ ಕೊಡ್ಬಾರ್ದಪ್ಪ, ನೀಟಾಗಿರೋದು ಕೊಡ್ಬೇಕು. ಒಂದು ನಿಮಿಷ ಕಣ್ಣು ಮುಚ್ಕೊಂಡು ನನ್ನ ಫೇವ್ರೆಟ್ ಸಾಂಗ್ ಹಮ್ಮಿಂಗ್ ಮಾಡು. ನಿಮ್ಮ ಫೇವ್ರೆಟ್ ಸಾಂಗ್ನ ಹಮ್ಮಿಂಗ್ ಮಾಡಬೇಕು. ನೀವು ಅದನ್ನ ಕಂಡುಹಿಡಿತೀರಾ? ಕಣ್ಣು ಮುಚ್ಕೊಂಡೆ ಮಾಡ್ಬೇಕಾ? ಇಲ್ಲ ಕಣ್ಣು ಬಿಟ್ಕೊಂಡೆ ಮಾಡ್ತೀನಿ. ನೀವು ಕಂಡುಹಿಡಿ. ನೀವು ಕಂಡುಹಿಡಿರಿ, ನಾನು ಹೆಂಗೂ ಮಾಡ್ತೀನಿ. ಅದು ಒಂದೇ ಒಂದು ಹಿಂಗೆ ಸಕ್ಸಸ್ಫುಲ್ ಡೇರ್ ಇಸ್ ಸಕ್ಸಸ್ಫುಲ್. ಹಿಂಗೆ ಒಂದೇ ಸಿಂಗಲ್ ಶಾಟ್ ಅಲ್ಲಿ ಕಂಡು ಹಿಡಿದಿದ್ದೀರಾ. ನಾನು ಅಷ್ಟು ಚೆನ್ನಾಗಿ ಹೇಳಿದ್ದೀನಿ. ಹೆಂಗೋ ಅಂದಿದ್ದಕ್ಕೆ ತಾನೇ ಕಂಡು ಹಿಡ್ತಿದ್ದು. ನೆಕ್ಸ್ಟ್ ಹಸ್ಬೆಂಡ್ ಟ್ರೂತ್. ನಾನು ಇಲ್ದಿದ್ರೆ ಯಾವ ಕೆಲಸ ನಿಮಗೆ ತುಂಬಾ ಕಷ್ಟ ಆಗತ್ತೆ. ಸೊ ಈ ಕೆಲಸನ ಮಾಡಕ್ ನನ್ನ ಕೈಲಿ ಆಗಲ್ಲಪ್ಪ, ನಾನು ಹೆಂಡ್ತಿನೇ ಇರಬೇಕು ಅಂತ ಯಾವ ಕೆಲಸ ಮಾಡ್ಬೇಕಾ ಅನ್ಸತ್ತೆ? ಕಷ್ಟ ಅಂದ್ರೆ ನೀನ್ ಇಲ್ಲ ಅಂದ್ರೆ ಇರಕ್ ಆಗಲ್ಲ. ಕೆಲ್ಸದಲ್ಲಾದ್ರೆ ಅಡಿಗೆ ವಿಷಯದಲ್ಲಿ ನಾನಿಲ್ಲ ಅಂದ್ರೆ ಕಷ್ಟ ಆಗತ್ತೆ ಅಷ್ಟೇ. ಹೆಂಡತಿ ಇರೋದು ಬರೀ ಅಡಿಗೆ ಮಾಡಕ್ಕೆ. ನೋಡಿ ಗೈಸ್, ಫಸ್ಟ್ ಹೇಳ್ದೆ ತಾನೆ ಇರೋದೇ ಅಡಿಗೆ ಕೆಲಸ ಮಾಡಕ್ಕೆ. ನಾನು ಫಸ್ಟ್ ಹೇಳ್ದೆ ಏನಂತ? ನೀನ್ ಇಲ್ಲ ಅಂದ್ರೆ ಇರೋದೇ ಕಷ್ಟ ಅಂತಾನೆ ಹೇಳ್ದೆ. ನಾನು ಕೆಲ್ಸ ಅಂತ ಕೇಳಿದೆ. ಅದೇ ನೀನ್ ಇಲ್ಲ ಅಂದ್ರೇನೆ ಕಷ್ಟ ನನಗೆ ಅಂತ ಹೇಳ್ದೆ. ನೆಕ್ಸ್ಟ್ ವೈಫ್ ಡೇ. ಹೇಳಿ. ಕೇವಲ ಆಕ್ಷನ್ ಬೆಳೆಸಿ ನಿನ್ ಸಿನಿಮಾ ಹೆಸರನ್ನು ನನಗೆ ಗೆಸ್ ಮಾಡಿಸು. ಒಂದು ಸಿನಿಮಾ ಹೆಸರನ್ನ ನಾನು ನಿಮಗೆ ಆಕ್ಷನ್ ಮಾಡಿ ತೋರಿಸ್ತೀನಿ, ನೀವು ಹೇಳ್ತೀರಾ ಯಾವ ಫಿಲಮ್ದು? 1 2 3 4 5 6 7 8 9 9 9 ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 9 ಮೋಡಗಳು, 9 ನಕ್ಷತ್ರಗಳು, ನವಗ್ರಹ. ಹಿಂಗಂದ್ರೆ ನಾನು ಹೆಂಗೋ ಅಂತ ನೀವು ಕಂಡು ಹಿಡಿತಾನೆ. 9 ಅಂದಾಗ ಹಿಂಗ್ ಅಂತಲ್ಲ, ಒಂದೊಂದೇ ಗ್ರಹಗಳು. ಒಟ್ಟು ಆನ್ಸರ್ ಕಂಡು ಹಿಡಿಯೋದು ಮುಖ್ಯ ಅಷ್ಟೇನೆ. ಡನ್. ನೆಕ್ಸ್ಟ್ ಡೇರ್ ಕಂಪ್ಲೀಟ್. ಅವರಿಗೆ ಬರ್ಲಿ ಡೇರ್. ಹಸ್ಬೆಂಡ್ ಟ್ರೂತ್. ನನ್ನಲ್ಲಿ ನೀವು ಬದಲಿಸ್ಬೇಕು ಅನ್ನೋ ಒಂದು ವಿಷಯ, ಅಥವಾ ನಾನು ಇದನ್ನ ಬದಲಾಯಿಸ್ಕೋಬೇಕು ಅನ್ನೋ ವಿಷಯ ಯಾವುದು?
ಬದಲಾಯಿಸ್ಕೊಬೇಕು ಅನ್ನೋದು ಸ್ವಲ್ಪ ಸಿಟ್ಟನ್ನ ಬದಲಾಯಿಸ್ಕೊಬೇಕು. ನಿಮ್ಗಿಂತನಾ? ಸಿಟ್ಟು ಮತ್ತೆ ಮೊಬೈಲ್ ಒಂದೇ ಮೊಬೈಲ್ ನೋಡೋದು ಕಮ್ಮಿ ಮಾಡಬೇಕು. ಹೇಳಿ, ಸಿಟ್ಟು ಕಮ್ಮಿ ಮಾಡ್ಕೋಬೇಕಾ ಮೊಬೈಲ್ ನೋಡೋದು ಕಮ್ಮಿ ಮಾಡ್ಕೋಬೇಕಾ? ಮೊಬೈಲ್ ನೋಡೋದು ಕಮ್ಮಿ ಮಾಡೋದು. ಸಿಟ್ಟಿದ್ರು ಪರವಾಗಿಲ್ಲ, ಸಿಟ್ಟಿರ ನನ್ನಷ್ಟೇನಿಲ್ಲ. ಮೊಬೈಲ್ ನೋಡೋದು ಕಮ್ಮಿ ಮಾಡೋದು. ನಿಂತು ಮಾಡೋಕ್ಕಾಗಲ್ಲ, ಟ್ರೈ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಯಾಕೆ ನನಗೆ ಬಂದಿರಲಿಲ್ಲ ಕ್ವಶನ್? ನಿಮಗೆ ಬಂದಿದ್ದಲ್ಲ ಈ ಸಲ. ಟ್ರೂತ್. ನಿಮಗೆ ಲಾಟ್ರಿ ಹೊಡೆದ್ರೆ ಮೊದಲು ಏನ್ ಖರೀದಿ ಮಾಡ್ತೀಯ? ಅಕಸ್ಮಾತ್ ಒಂದು ಲಾಟ್ರಿ ಹೊಡಿತಪ್ಪ, ಏನ್ ಖರೀದಿ ಮಾಡ್ತೀಯ? ನಾನಾ ತುಂಬಾ ಆಸೆ ಆಯ್ತು ಬಿಡು ಖರೀದಿ ಮಾಡೋಷ್ಟು. ಅದರಲ್ಲಿ ನನ್ನ ತಮ್ಮಂಗೊಂದು ತಾರ್ ತಕೊಡ್ತೀನಿ, ತಾರ್ ರಾಕ್ಸ್. ಅದನ್ನು ಖರೀದಿ ಮಾಡಿ ಅವನಿಗೆ ಕೊಡ್ತೀನಿ. ಹೆಂಗೆ ನಾವು ಇನ್ನು ಬೇಜಾನಿದೆ. ಫಸ್ಟ್ ಅದನ್ನ ಖರೀದಿ ಮಾಡ್ತೀನಾ, ಆಮೇಲೆ ನನ್ನ ತಂಗಿರಿಗೆ ಎಲ್ಲಾರ್ಗು ಒಂದಷ್ಟು ಅಮೌಂಟ್ ಕೊಡ್ತೀನಿ ಎಲ್ಲಾರ್ಗು. ಆಮೇಲೆ ಎಲ್ಲ ಅವ್ರಿಗೆ ಕೊಟ್ಟು ನೀನು ಅಮ್ಮ ತಾಯಿ ಅಂತ ಹೋಗ್ತೀಯಾ? ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಲಾಟ್ರಿ ಎಷ್ಟು ಹೊಡಿತಿದ್ದೆ ನಿನಗೆ? 10 ಕೋಟಿ ಹೊಡಿತಿದ್ದ ನಿನಗೆ? ನೀನ್ ಅದನ್ನ ಕೇಳಲಿಲ್ವಲ್ಲ? ಅಲ್ಲ ಹೇಳಿದ್ದು, ನೀನೇನ್ ಕೇಳ್ದೆ ಎಷ್ಟು ಹೊಡಿಯುತ್ತೆ ಅಂತ? ಸರಿ ಆಯ್ತಪ್ಪ, ಈಗ ಅಮೌಂಟ್ ಹೇಳಪ್ಪ. ಇಷ್ಟು ಲಕ್ಷ ಲಾಟ್ರಿ ಹೊಡೆದ್ರೆ ಏನ್ ಮಾಡ್ತೀಯ ಅಂತ ಹೇಳಪ್ಪ. 1 ಕೋಟಿ ಹೊಡಿತಿದ್ದೆ ಅನ್ಕೊಳವ. ನಿನ್ ತಮ್ಮಂಗೆ 25 ಲಕ್ಷ ತಾರ್ ಕೊಡ್ತೀಯ, ಅದ್ ರಿಜಿಸ್ಟರ್ ಅಂತೆ ಅವಂತೆ ಅಂತ 30 ಲಕ್ಷ ಅನ್ಕೊ. ಇನ್ನು 70 ಲಕ್ಷ 70 ನಿನಗೆ 1 ಕೋಟಿ ಹೊಡಿತು ಅಂತಂದ್ರೆ ಅನ್ ಮಿಕ್ಕಿದ್ದನ್ನ ನಾನು ಬ್ಯಾಂಕ್ ಅಲ್ಲಿ ಇಟ್ಕೊಂಡೆ. ಅಲ್ಲ ಲಾಟ್ರಿ ಹೊಡಿದ್ರೆ ನಿನಗೆ ಫುಲ್ ಅಮೌಂಟ್ ಕೊಡಲ್ಲ ಅವರು. ಅದೆಲ್ಲ ಲಾಜಿಕ್ ಎಲ್ಲ ಇಲ್ಲ, ಅಪ್ಲೈ ಆಗಲ್ಲ. ಕ್ವಶನ್ ಅಷ್ಟೇ ಅಷ್ಟೇ. ಲಾಜಿಕ್ ಎಲ್ಲ ಯೋಚನೆ ಮಾಡಕ್ ಆಗಲ್ಲ. ಇಲ್ಲಿ ತಂಗಿದ್ದೀರಿಗೆ ಎಲ್ಲಾರ್ಗು ಶೀಟ್ ಕೊಡ್ತಾಳಂತೆ. ಫಸ್ಟ್ ಲಾಟ್ರಿ ಹೊಡಿತಿದ್ದ ನೋಡ್ಕೊ. ಕ್ವಶನ್ ಯಾಕೆ ಕೇಳಿದ್ರಿ ಮತ್ತೆ? ಹೇಳಿದ್ದು ನಿಮ್ ಕ್ವಶನ್ ನಂದು ಆನ್ಸರ್ ಅಷ್ಟೇ, ಮುಗಿತು ಈ ಟಾಪಿಕ್. ನೆಕ್ಸ್ಟ್ ನೀವೇ. ಹಸ್ಬೆಂಡ್ ಡೇರ್. ನೀನ್ ಮಾಡ್ತೀನಿ ನನಗೇನೆ 30 ಸೆಕೆಂಡ್ ಫನ್ನಿ ಡ್ಯಾನ್ಸ್ ಮಾಡಿ. ಡೇರ್ ಡೇರ್. ನನಗೆ ಕಿಂಡಲ್ ಮಾಡಿ ಡ್ಯಾನ್ಸ್ ಮಾಡಿ. ಅಷ್ಟೇನಾ? ಹಲೋ 30 ಸೆಕೆಂಡ್. 30 ಸೆಕೆಂಡ್ ನಮ್ಗಷ್ಟೇ ಬರೋದು. ಎಲ್ಲರೂ ಮಾತಾಡ್ತಿರೋದು ಇದೊಂದ್ರೆ ಸಾಂಗಿಂಗ್ ಡ್ಯಾನ್ಸ್ ಆಡೋದಪ್ಪ. ನೆಕ್ಸ್ಟ್ ಹಸ್ಬೆಂಡ್ ಡೇರ್. ನಂಗಂತವೇ ಗೊತ್ತಾಗಿವ. ಯಾಕೆ ನನಗೆ ಬರ್ಬೇಕಾದ್ರೆ ಹಸ್ಬೆಂಡ್ ಡೇರ್. ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಾದ್ರೆ ಇಂಟ್ರೋ ಡೈಲಾಗ್ ಹೇಳ್ತೀನಿ ಗೊತ್ತಾ? ಹಾಗೆ ನನ್ನ ತರ ಹೇಳಿ. ನಾನು ಹೇಳ್ಕೊಡ್ತೀನಿ, ಹೇಳಿ. ನನಗೆ ಮಾತಾಯ್ತು. ಫಸ್ಟ್ ಇಂದ ಹೇಳ್ಬೇಕು. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಓಕೆ 50-50 ಸರಿ ಹೇಳಿಲ್ಲ. ನೆಕ್ಸ್ಟ್ ಬಂಗಾರ ಟ್ರೂತ್. ನನ್ನ ಜೊತೆಗಿನ ನಿನ್ನ ಬೆಸ್ಟ್ ಮೆಮೊರಿ ಯಾವುದು? ಬೆಸ್ಟ್ ಮೆಮೊರಿನಾ? ಬೆಸ್ಟ್ ಮೆಮೊರಿ ಅಂದ್ರೆ ಇತ್ತೀಚೆಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿದ್ವಿ. ಎಷ್ಟು ವರ್ಷಗಳ ನಂತರ ಮಾಡಿಸಿರೋದು ನಾವು? ಈಗ ಎಷ್ಟು 12.5 years ಆಯ್ತು ನಾವು ಮದ್ವೆ ಆಗಿ. ಈಗ ರೀಸೆಂಟ್ ಆಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿದ್ವಿ. ಅಲ್ಲಿ ಸೈನ್ ಹಾಕುದ್ವಲ್ಲ,
ಅದು ಒಂದು ಮೆಮೊರಿ ಇತ್ತೀಚೆಗೆ ನಡೆದಿರೋದ್ರಲ್ಲಿ. ಮತ್ತು ಅಲ್ಲಿ ಕರ್ಬಿಟ್ಟು ಕೊಡ್ತಾರೆ ಇಬ್ರು, ನೀವೊಂದು ಇಟ್ಕೊಳ್ಳಿ ಅಂತ. ಅದೊಂದು ಮೆಮೊರಿ ಚೆನ್ನಾಗಿತ್ತು, ಅದು ಇಷ್ಟ ಆಯಿತು. ಸೈನ್ ಹಾಕಿದ್ದು, ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಹಾಕಿದ್ದು ಬೆಸ್ಟ್ ಮೆಮೊರಿ ರೀಸೆಂಟಾಗಿ. ಓಕೆ, ಬರೀ ನನಗೆ ಬರುತ್ತೆ. ನಿನಗೆ ಯಾವ ವಿಷಯದಲ್ಲಿ ನಾನು ಸಪೋರ್ಟ್ ಕೊಡಬೇಕು ಅಂತ ಫೀಲ್ ಮಾಡ್ತೀಯ? ಏನಿಲ್ಲ, ಈಗ ಕಷ್ಟಪಟ್ಟು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ವಿಷಯದಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಪಾಪ. ಆ ವಿಷಯದಲ್ಲಿ ಇನ್ನೂ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಸಾಕು, ಬೇಗ ಮಾನಿಟೈಸೇಷನ್ ಮಾಡ್ಕೊಬೋದು ಅಂತ ಅಷ್ಟೇ. ಅದು ಸಪೋರ್ಟು ತುಂಬ ಜಾಸ್ತಿನೇ ಆಗಿದೆ ಇತ್ತೀಚೆಗೆ. ಅದು ಹೆಂಗಾಗಿದೆ ಅಂದರೆ ವಿಡಿಯೋ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಅದು ಒಂದು ದಿವಸ ವಿಡಿಯೋ ಮಿಸ್ ಆಗಿಬಿಟ್ರು ವಿಡಿಯೋ ಹಾಕಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸಪೋರ್ಟ್ ಮಾಡ್ತಾರೆ, ಇನ್ನೂ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಬೇಗ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಣ ಅಂತ. ಓಕೆ, ನೆಕ್ಸ್ಟ್ ವೈಟ್ ಡೇರ್. ನಿನ್ನ ಕಾಂಟ್ಯಾಕ್ಟಲ್ಲಿ ಇರುವ ಯಾರಿಗಾದ್ರೂ ಫೋನ್ ಮಾಡಿ ರೀಸನ್ ಇಲ್ಲದೆ ಬೈಬೇಕು. ರೀಸನ್ ಇಲ್ಲದೆ ಬೈಬೇಕಾ? ಕಸಿನಿಗೆ ಫೋನ್ ಮಾಡ್ತೀನಿ, ಅವಳು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾಳೆ. ಅಕಸ್ಮಾತ್ ಬ್ಯುಸಿ ಇಲ್ಲ ಅಂದರೆ ಫೋನ್ ಎತ್ತುತ್ತಾಳೆ. ನಮ್ಮ ಮಾವನ ಮಗಳು. ಏನೇ ನಿಂದು? ಅದಕ್ಕೆ ಏನಿವಾಗ ಏನ್ ಮಾಡ್ತೀಯಾ? ಅಲ್ಲ, ಒಟ್ಟಾಗಿ ಏನ್ ತಿಂತೀಯಾ? ಅನ್ನ ತಿಂತೀಯ? ಏನ್ ತಿಂತೀಯ ನೀನು? ಅಲ್ಲ, ಸುಮ್ನೆ ಕೂತಿರ್ತೀಯಲ್ಲ, ಅದಕ್ಕೆ ನಿನ್ಗೆ ಏನಾರು ಒಂಥರ ಆಗ್ತಾ ಇರುತ್ತಾ? ತಲೆಗಿಲ್ಲ ಏನಾರು ತಿರ್ಗತ್ತಾ ನಿನಗೆ? ಸರಿ ಆಯ್ತು, ಮಡ್ಗೋ. ಅವಳಿಗೆ ನಾನು ಬೈಯಕ್ಕೆ ಫೋನ್ ಮಾಡಿದ್ನೋ ಅಥವಾ ಅವಳ ಹತ್ರ ನಾನೇ ಬೈಸ್ಕೊಳಕ್ಕೆ ಫೋನ್ ಮಾಡಿದ್ನೋ? ಫುಲ್ ಬೇಪಲ್ಲೇ ಮಾತಾಡ್ತಾಳೆ. ಯಾರು, ನೀವಾ ನಾನಾ? ವಾಟ್? ಹಸ್ಬೆಂಡ್ ಟ್ರೂತ್. ಏನು ಕೇಳೋದು? ನನ್ನ ಜೊತೆ ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ನಿಮಗೆ ಎಲ್ಲಿಗೆ ಹೋಗಕ್ಕೆ ಇಷ್ಟ? ಊಟಿ. ಯಾವುದು? ಊಟಿ. ಲ್ಯಾಟ್ರಿ 12 ವರ್ಷ ಆಯ್ತು. ನಿಮಗೆ ಪ್ಲೇಸ್ ಇಷ್ಟ ಅಂದ್ರೆ ಕರ್ಕೊಂಡು ಹೋಗ್ಬೋದಿತ್ತು ತಾನೇ, ಇಷ್ಟು ವರ್ಷದಲ್ಲಿ ಒಂದ್ಸಲನಾದ್ರು. ಟೈಮು ಸರಿ ಆಗ್ತಲ್ಲ ಹೋಗಕ್ಕೆ. ಸರಿ, ಯಾವಾಗ ಕರ್ಕೊಂಡು ಹೋಗ್ತೀರಾ? ನೆಕ್ಸ್ಟ್ ಮಂತ್ ಪ್ಲಾನ್ ಹಾಕಿ ಕರ್ಕೊಂಡು ಹೋಗೋಣ. ನೆಕ್ಸ್ಟ್ ಮಂತ್? ನಿಜ? ಇದಕ್ಕೆಲ್ಲ ನೀವೇ ಸಾಕ್ಷಿ ಗೈಸ್. ನೆಕ್ಸ್ಟ್ ಮಂತ್ ಊಟಿ ಕರ್ಕೊಂಡು ಹೋಗ್ತಾರಂತೆ. ನೆಕ್ಸ್ಟ್ ಮಂತ್ ಊಟಿ ಬ್ಲಾಗ್ ಬರುತ್ತೆ ನೋಡಿ, ಓಕೆನಾ? ಡನ್. ಟ್ರೂತ್ ಹೇಳಿದ್ದಾರೆ ನಾನೇ. ವೈಟ್ ಟ್ರೂತ್. ನನ್ನ ಫೋನಲ್ಲಿ ಒಂದು ಆ್ಯಪ್ ಡಿಲೀಟ್ ಮಾಡಬೇಕು ಅಂದರೆ ಯಾವ್ದು ಮಾಡ್ತೀಯ? ಇನ್ಸ್ಟಾಗ್ರಾಮ್. ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಇನ್ಸ್ಟಾಗ್ರಾಮ್ ಡಿಲೀಟ್ ನಾನು ಏನ್ ತಪ್ಪು ಮಾಡಿದೀನಿ? ನಾನೇನೇ ತಪ್ಪು ಮಾಡಿದೆ? ಅಂದ್ರೆ ವಿಡಿಯೋ ಮಾಡ್ಕೊಡು ಅಂತ ತಾಲೆ ತಿಂತಾ ಇರ್ತಾರೆ. ನನ್ನ ಹತ್ರ ವಿಡಿಯೋ ಮಾಡಿಸ್ಕೊತಾರೆ, ಅವ್ರು ಇನ್ಸ್ಟಾಗ್ ಅಪ್ಲೋಡ್ ಮಾಡಿಸ್ಕೊತಾರೆ. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ನೇ ಡಿಲೀಟ್ ಮಾಡಿಬಿಟ್ರೆ ಅವಾಗ ನಾನು ವಿಡಿಯೋನು ಮಾಡ್ಕೊಳಂಗಿಲ್ಲ, ಅವ್ರು ಅಪ್ಲೋಡು ಮಾಡ್ಕೊಳಲ್ಲ. ನೆಕ್ಸ್ಟ್ ಹಸ್ಬೆಂಡ್ ಡೇರ್. ನನಗೋಸ್ಕರ ಒಂದು ಸಾಂಗ್ ಹೇಳಿ.
ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನ ಒಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾ ಎಂತ ಮೊದಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು. ಸಾಕು ನೀವಾ ಹಸ್ಬೆಂಡ್ ಟ್ರೂತ್. ನನ್ನ ಮೊದಲ ಬಾರಿ ನೋಡಿದಾಗ ನಿಮಗೇನು ಅನಿಸ್ತು? ನನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮಗೇನು ಅನಿಸ್ತು? ಇಷ್ಟ ಅದೇ, ಹಾಂ ನಿನ್ನನ್ನೇ ಮದುವೆ ಆಗ್ಬೇಕು ಅನ್ಕೊಂಡೆ, ಹ್ಞೂ ಆಗ್ಲೇಬೇಕು ಅಂತ ಹಠ ಮಾಡಿ ನಿಂತ್ಕೊಂಡೆ. ಹ್ಞೂ ಕೊನೆಗೆ ನೀನೇ ಇಷ್ಟ ಆದೆ, ನೀನೇ ಮದುವೆ ಆದೆ, ಹ್ಞೂ ನಿನ್ನನ್ನೇ ಮದುವೆ ಆದೆ. ಹ್ಞೂ ಏನು ಅನ್ನಿಸ್ತು? ಏನ್ ಅನಿಸ್ತು ಅಂದ್ರೆ ಇಷ್ಟ ಆದೆ. ಇಷ್ಟ ಆದೆ, ನೋಡಿದ ತಕ್ಷಣ ಇಷ್ಟ ಆದೆ ಅಷ್ಟೇ. ಏನಕ್ಕೆ ಇಷ್ಟ ಆದ ಅಂತ ಗೊತ್ತಿಲ್ಲ, ಇಷ್ಟ ಆದೆ ಅಷ್ಟೇ. ಹಾ. ವೈಫ್ ಡೇ. ಕೊಡುವ ಪದಗಳಿಂದ ಹ್ಮ್ ಶುರು ಆಗುವ ಹಾಡು ಹಾಡ್ಬೇಕು, ಹಾಡನ್ನ ಹಾಡ್ಬೇಕು. ಹ್ಮ್ ಸರಿ, ವರ್ಡ್ ಹೇಳಿ. ಚಂದ್ರ, ಚಂದಿರ, ಚಂದಿರ. ಚಂದಿರ ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನ ನೂಕಿತು, ಈ ನನ್ನದು ಗೆಂದಿತು. ಓಕೆನಾ? ನೋಡಿದ್ರಲ್ವಾ ಯಾರು ವಿನ್ನು, ಯಾರು ಟ್ರೂತ್ ಸಖತ್ತಾಗಿತ್ತು, ಯಾರು ಡೇರ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾರು ಟ್ರೂತ್ ಇಷ್ಟ ಆಯಿತು, ಯಾರು ಡೇರ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ಥರ ವ್ಲಾಗ್ಗಳು ಇನ್ನೂ ಬೇಕು ಅಂತಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ವೀಡಿಯೋಗಳನ್ನು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ಥರ ವೀಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಇನ್ನೊಂದು ಕಂಟೆಂಟ್ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಅಂಟಿಲ್ ದೆನ್ ಫೀಲ್ ಎವ್ರಿ ಮೂಮೆಂಟ್. ಸೊ ಬಾಯ್.